ಎಲ್ಲ ತರಬೇತಿದಾರರೇ, ಈ ದಿನದ ತರಗತಿಗೆ ಸ್ವಾಗತ. Dear trainees, welcomes you all for today classes. Today we will discuss another topic called marking media and types of marking media. ಈ ತರಗತಿಯಲ್ಲಿ ಮಾರ್ಕಿಂಗ್ ಮೀಡಿಯಾ ಮತ್ತು ಯಾವ್ಯಾವ ಥರದ ಮಾರ್ಕಿಂಗ್ ಮೀಡಿಯಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. At the end of this lesson, you shall be able to state the purpose of marking media. ಮಾರ್ಕಿಂಗ್ ಮೀಡಿಯಾ ಯಾಕೆ ಬೇಕು, ಅದರ ಉಪಯೋಗ ಏನು, ಮಾರ್ಕಿಂಗ್ ಮೀಡಿಯಾದ ಪರ್ಪಸ್ ಏನು, ನೇಮ್ ದ ಕಾಮನ್ ಟೈಪ್ಸ್ ಆಫ್ ಮಾರ್ಕಿಂಗ್ ಮೀಡಿಯಾ, ಯಾವ್ಯಾವ ರೀತಿ ಮಾರ್ಕಿಂಗ್ ಮೀಡಿಯಾಸ್ ಇದೆ, ಸೆಲೆಕ್ಟ್ ದ ಕರೆಕ್ಟ್ ಮಾರ್ಕಿಂಗ್ ಮೀಡಿಯಮ್ ಫಾರ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್, ಮತ್ತು ಯಾವ್ಯಾವ ಅಪ್ಲಿಕೇಶನ್ಸ್ ಉಪಯೋಗಕ್ಕೆ ಯಾವ ಯಾವ ರೀತಿಯ ಮಾರ್ಕಿಂಗ್ ಮೀಡಿಯಾವನ್ನು ನಾವು ಬಳಸಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಸೊ ಲೆಟ್ ಅಸ್ ಕಮ್ ಮಾರ್ಕಿಂಗ್ ಮೀಡಿಯಾ. ಮಾರ್ಕಿಂಗ್ ಮೀಡಿಯಾ ಅಂದರೆ ಏನು? ಎ ಮಾರ್ಕಿಂಗ್ ಮೀಡಿಯಾ ಇಸ್ ಎ ಸಬ್ಸ್ಟೆನ್ಸ್ used to apply on the finished or a machined surface before marking so that the scribed lines forms marked contract in the background. ಅಂದರೆ ಮಾರ್ಕಿಂಗ್ ಮೀಡಿಯಾ ಅಂತಕ್ಕಂಥದ್ದು ಒಂದು ಸಬ್ಸ್ಟೆನ್ಸು. ಈ ಒಂದು ಸಬ್ಸ್ಟೆನ್ಸನ್ನು ನಾವು ಫೈಲಿಂಗ್ ಆದಮೇಲೆ, ಫಿನಿಶಿಂಗ್ ಆದಮೇಲೆ, ಮೆಷಿನ್ಡ್ ಆದಮೇಲೆ ಅದರಲ್ಲಿ ಮಾರ್ಕಿಂಗ್ ಮಾಡೋದಕ್ಕಿಂತ ಮೊದಲು ನಾವು ಏನು ಮಾರ್ಕನ್ನು ಮಾಡ್ತೀವಿ, ಸ್ಕ್ರೈಬ್ಡ್ ಲೈನ್ಸನ್ನು ಎಳಿತೀವಿ, ಅದು ಬ್ಯಾಕ್ಗ್ರೌಂಡಲ್ಲಿ ಕ್ಲಿಯರ್ ಆಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಈ ಮಾರ್ಕಿಂಗ್ ಮೀಡಿಯಾ ಅಂತಕ್ಕಂಥ ಒಂದು ಸಬ್ಸ್ಟೆನ್ಸನ್ನು ಮೆಟಲ್ ಸರ್ಫೇಸ್ ಮೇಲೆ ಬಿಫೋರ್ ಮಾರ್ಕಿಂಗ್ ಅಪ್ಲೈ ಮಾಡ್ತೀವಿ. ಸೊ ಬಿಫೋರ್ ಮಾರ್ಕಿಂಗ್ ಟು ಅಪ್ಲೈ ಎ ಸಬ್ಸ್ಟೆನ್ಸ್, ದಟ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಮಾರ್ಕಿಂಗ್ ಮೀಡಿಯಾ. ಯಾಕೆ ಅಪ್ಲೈ ಮಾಡ್ತೀವಿ? ನಾವೇನು ಸ್ಕ್ರೈಬ್ಡ್ ಮಾರ್ಕಿಂಗ್ ಅನ್ನು ಮಾಡ್ತೀವಿ, ಸ್ಕ್ರೈಬ್ಡ್ ಲೈನನ್ನು ಎಳಿತೀವಿ, ಅದು ನೀಟಾಗಿ ಕಾಣಲಿ, ಕ್ಲಿಯರ್ ಆಗಿ ಕಾಣಲಿ ಅನ್ನೋ ದೃಷ್ಟಿಯಿಂದ. ಸೊ there are so many types of marking media used in marking before marking. ಬೇರೆ ಬೇರೆ ಮಾರ್ಕಿಂಗ್ ಮೀಡಿಯಾಸನ್ನು ನಾವು ಬಳಸ್ತೀವಿ. ಈಗಾಗಲೇ ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ, ವೈಟ್ ವಾಶ್ ಅಂತ ಇದೆ, ಕಾಪರ್ ಸಲ್ಫೇಟ್ ಅಂತ ಇದೆ, ಪರ್ಷಿಯನ್ ಬ್ಲೂ ಅಂತ ಇದೆ, ಸೆಲ್ಯುಲಾಸ್ ಲಕ್ಕರ್ ಅಂತ ಇದೆ. ಸೊ ನೋಡಿ, ಮಾರ್ಕಿಂಗ್ ಮೀಡಿಯಾ, ಡಿಫರೆಂಟ್ ಮಾರ್ಕಿಂಗ್ ಮೀಡಿಯಾಸ್ ಆರ್ ಅವೈಲಬಲ್. ಬೇರೆ ಬೇರೆ ಮಾರ್ಕಿಂಗ್ ಮೀಡಿಯಾ ಸಿಗುತ್ತೆ. ಡಿಫ್ರೆಂಟ್ ಟೈಪ್ಸ್: ವೈಟ್ ವಾಶ್, ಪರ್ಷಿಯನ್ ಬ್ಲೂ, ಕಾಪರ್ ಸಲ್ಫೇಟ್, ಸೆಲ್ಯುಲಾಸ್ ಲಿಕ್ಕರ್. ಇವು 4 ಥರ ಮಾರ್ಕಿಂಗ್ ಮೀಡಿಯಾ ಸಿಕ್ಕಿದ್ರು ದ ಕಾಮನ್ಲಿ ಯೂಸ್ಡ್ ಮಾರ್ಕಿಂಗ್ ಮೀಡಿಯಾ ಇನ್ ದ ವರ್ಕ್ಶಾಪ್ and available in cheap rate, that is chalk paste, chalk powder, lump chalk, red lead, black lead, lime crystal, etc. ಸೊ ಮಾರ್ಕಿಂಗ್ ಮೀಡಿಯಾ ವೈಟ್ ವಾಶ್, ಪರ್ಷಿಯನ್ ಬ್ಲೂ, ಕಾಪರ್ ಸಲ್ಫೇಟ್, ಸೆಲ್ಯುಲಾಸ್ ಲಿಕ್ಕರ್ ಇದ್ರೂ ಕೂಡ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ವರ್ಕ್ಶಾಪ್ನಲ್ಲಿ ಚೀಪಾಗಿ ಸಿಗೋದ್ರಿಂದ ಏನನ್ನು ಬಳಸ್ತೀವಿ ಅಂದರೆ ವೈಟ್ ವಾಶನ್ನು ಬಳಸ್ತೀವಿ. ದಟ್ ಮೀನ್ಸ್ ನಿಮ್ಮ ಚಾಕ್ ಪೀಸ್ ಇದೆಯಲ್ಲ, ಬಳಪ ಇದೆಯಲ್ಲ, ಬಳಪ ಅಥವಾ ಆ ಬಳಪದ ಪೌಡರ್, ಚಾಕ್ ಪೌಡರ್ ಅಂತ ಕರಿತೀವಿ, ಲಂಪ್ ಚಾಕ್ ಅಂತ ಕರಿತೀವಿ, ರೆಡ್ ಲೆಡ್ ಅಂತ ಕರಿತೀವಿ, ಬ್ಲ್ಯಾಕ್ ಲೆಡ್ ಅಂತ ಕರಿತೀವಿ, ಲೈಮ್ ಕ್ರಿಸ್ಟಾಲ್ಸ್ ಅಂತ ಕರಿತೀವಿ. ಇದನ್ನು ನಾವು ಮಾರ್ಕಿಂಗ್ ಮೀಡಿಯಾ ಹಾಗೆ ಸಬ್ಸ್ಟೆನ್ಸ್ ಅಂದರೆ ಕೋಟಿಂಗ್ ಮಾಡಲಿಕ್ಕೆ, ಬಿಫೋರ್ ಮಾರ್ಕಿಂಗ್ ಮೆಟಲ್ ಸರ್ಫೇಸ್ ಮೇಲೆ ನಾವು ಕೋಟಿಂಗನ್ನು ಮಾಡಲಿಕ್ಕೆ ಈ ಮಾರ್ಕಿಂಗ್ ಮೀಡಿಯಾವನ್ನು ನಾವು ಬಳಸ್ತೀವಿ. ಅಂದರೆ ಮಾರ್ಕಿಂಗ್ ಮೀಡಿಯಾ ಇಸ್ ಎ ಸಬ್ಸ್ಟೆನ್ಸ್ ವಿಚ್ ಈಸ್ ಯೂಸ್ಡ್ ಬಿಫೋರ್ ಮಾರ್ಕಿಂಗ್ ಆನ್ ಫಿನಿಶ್ಡ್ ಆರ್ ಮೆಷಿನ್ಡ್ ಲೈಕ್ ಫೈಲ್ಡ್ ಸರ್ಫೇಸ್. ದಟ್ ಅಪ್ಲಿಕೇಶನ್ಸ್ ಆಫ್ ಮಾರ್ಕಿಂಗ್ ಮೀಡಿಯಾ ಇಸ್ ಕಾಲ್ಡ್ ಕೋಟಿಂಗ್ ಅಂತ ಕೂಡ ನಾವು ಕರಿತೀವಿ. ಕಾಮನ್ ಆಗಿ ನಾವು ವೈಟ್ ವಾಶನ್ನು ನಾವು ಬಳಸ್ತೀವಿ. ನೋಡಿ, ವೈಟ್ ವಾಶ್ ಅಂದರೆ ನೋಡಿ ನಿಮಗೆ ಚಾಕ್ ಪೀಸ್ ಬಂದಿದೆ ಇಲ್ಲಿ. ವೈಟ್ ವಾಶ್ ಅಂದರೆ ಚಾಕ್ ಪೀಸ್, ಚಾಕ್ ಪೌಡರ್, ಲೈಮ್ ಲೈಟ್ ಅಥವಾ ಲೈಮ್ ಕ್ರಿಸ್ಟಾಲ್ಸ್ ಅಂತ ನಾವು ಬಳಸ್ತೀವಿ. ಬೇರೆ ಬೇರೆ ರೀತಿಯಾದಂಥ ವೈಟ್ ವಾಶನ್ನು ನಾವು ಬಳಸ್ತೀವಿ. ವೈಟ್ ವಾಶ್ ಈಸ್ ಪ್ರಿಪೇರ್ಡ್ ಇನ್ ಮೆನಿ ವೇಸ್. ಚಾಕ್ ಪೌಡರ್ ಮಿಕ್ಸ್ಡ್ ವಿತ್ ವಾಟರ್. ಈ ಚಾಕ್ ಪೌಡರನ್ನು ನೀರಿನ ಜೊತೆ ಮಿಕ್ಸ್ ಮಾಡ್ತಾರೆ. ಅಥವಾ ಚಾಕ್ ಪೌಡರ್ ಮಿಕ್ಸ್ಡ್ ವಿತ್ ಮಿಥೈಲೇಟೆಡ್ ಸ್ಪಿರಿಟ್. ಒಂದು ಮಿಥೈಲೇಟೆಡ್ ಸ್ಪಿರಿಟ್ ಅಂತ ಬರುತ್ತೆ, ಮದ್ಯಸಾರ, ಅದರಲ್ಲೂ ಕೂಡ ನಾವು ಈ ವೈಟ್ ವಾಶನ್ನು ಮಿಕ್ಸ್ ಮಾಡಿ ಕೋಟಿಂಗನ್ನು ಮಾಡಲಿ.
ಮಾರ್ಕಿಂಗ್ ಮೀಡಿಯಾ ಅಪ್ಲಿಕೇಶನ್ಸನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಮತ್ತು ವೈಟ್ ಲೆಡ್ ಪೌಡರ್ ಅಂತ ಬರುತ್ತೆ ಒಂದು, ಆ ವೈಟ್ ಲೆಡ್ ಪೌಡರ್ ಇಟ್ ಈಸ್ ಆಲ್ಸೋ ಎ ವೈಟ್ ವಾಶ್. ಅದನ್ನು ಟರ್ಪಂಟೈನ್ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ರೀತಿ ಮಾಡಿಕೊಂಡು ನಾವು ಮೆಟಲ್ ಸರ್ಫೇಸ್ ಮೇಲೆ ಅಪ್ಲೈ ಮಾಡ್ತೀವಿ. ಸೊ ದೀಸ್ ವೈಟ್ ವಾಶ್ ಇಟ್ ಈಸ್ ಅಪ್ಲೈ ಟು ದ ರಫ್ ಫೋರ್ಜಿಂಗ್ಸ್ ಆ್ಯಂಡ್ ಕ್ಯಾಸ್ಟಿಂಗ್ಸ್. ಇದನ್ನು ಎಲ್ಲಿ ಅಪ್ಲೈ ಮಾಡ್ತೀವಿ ಅಂತಂದರೆ, ಯಾವ ಒಂದು ಮೆಟಲ್ ಬೇಗ ಆಕ್ಸಿಡೈಸ್ಡ್ ಸರ್ಫೇಸ್ ಇರುತ್ತೋ, ಕ್ಯಾಸ್ಟಿಂಗ್ ವಿತ್ ಆಕ್ಸಿಡೈಸ್ಡ್ ಸರ್ಫೇಸ್ ಲೈಕ್ ರಫ್ ಫೋರ್ಜಿಂಗ್ ಅಥವಾ ಕ್ಯಾಸ್ಟಿಂಗ್, ಈ ರೀತಿ ಆಕ್ಸಿಡೈಸ್ಡ್ ಸರ್ಫೇಸ್ ಎಲ್ಲಿ ಇರ್ತದೋ ಅಂಥ ಒಂದು ಮೆಟೀರಿಯಲ್ ಮೇಲೆ, ಮೆಟಲ್ ಮೇಲೆ ಮಾರ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಕಾಮನ್ ಆಗಿ ವೈಟ್ ವಾಶನ್ನು ನಾವು ಬಳಸ್ತೀವಿ. ಇಟ್ ಈಸ್ ನಾಟ್ ರೆಕಮೆಂಡೆಡ್ ಫಾರ್ ವರ್ಕ್ ಪೀಸ್ ಆಫ್ ಹೈ ಆಕ್ಯುರೆಸಿ. ಈ ವೈಟ್ ವಾಶನ್ನು ಹೈಯರ್ ಆಕ್ಯುರೆಸಿ ಬೇಕಾದಂಥ ಒಂದು ಜಾಬ್ನಲ್ಲಿ ಈ ಒಂದು ವೈಟ್ ವಾಶನ್ನು ನಾವು ಬಳಸಲ್ಲ. ಸೊ ಇಟ್ ಈಸ್ ಜನರಲಿ ಯೂಸ್ಡ್ ಇನ್ ರಫ್ ಫೋರ್ಜಿಂಗ್ಸ್ ಆ್ಯಂಡ್ ಕ್ಯಾಸ್ಟಿಂಗ್ ವಿತ್ ಆಕ್ಸಿಡೈಸ್ಡ್ ಸರ್ಫೇಸ್. ಇನ್ನು ಎರಡನೇದು ಬಂದು ಪರ್ಷಿಯನ್ ಬ್ಲೂ ಅಂತ ಕರಿತೀವಿ. ಪರ್ಷಿಯನ್ ಬ್ಲೂ, ಸೊ ಇದು ನೋಡಿ ಒಂದು ಟ್ಯೂಬಲ್ಲಿ ಸಿಗುತ್ತೆ, ಬಾಟಲಲ್ಲಿ ಸಿಗುತ್ತೆ, ಪೇಸ್ಟ್ ಥರ ಬ್ಲೂ ಕಲರ್ ಪೇಸ್ಟ್ ಥರ ಇರುತ್ತೆ. ಸೊ ಇಟ್ ಈಸ್ ಅವೈಲಬಲ್ ಇನ್ ಪೇಸ್ಟ್ ಫಾರ್ಮ್. ಇಟ್ ಈಸ್ ಯೂಸ್ಡ್ ಆನ್ ಫೈಲ್ಡ್ ಆರ್ ಮೆಷಿನ್ಡ್ ಆರ್ ಫಿನಿಶ್ಡ್ ಸರ್ಫೇಸ್. ಫೈಲ್ಡ್ ಆಗಿ ಫಿನಿಶ್ ಆಗಿರ್ತಕ್ಕಂಥ ಫೈಲ್ಡ್ ಸರ್ಫೇಸ್ ಇರ್ಬೋದು, ಫಿನಿಶ್ ಆಗಿರ್ತಕ್ಕಂಥ ಮೆಷಿನ್ ಸರ್ಫೇಸ್ ಇರ್ಬೋದು. ನಾವು ಮಾರ್ಕಿಂಗ್ ಮಾಡೋದಕ್ಕಿಂತ ಮೊದಲು ಈ ಪರ್ಷಿಯನ್ ಬ್ಲೂವನ್ನು ನಾವು ಮೆಟಲ್ ಸರ್ಫೇಸ್ ಮೇಲೆ ಅಪ್ಲೈ ಮಾಡ್ತೀವಿ. ದೀಸ್ ವಿಲ್ ಗಿವ್ ವೆರಿ ಕ್ಲಿಯರ್ ಲೈನ್ಸ್ ಬಟ್ ಟೇಕ್ಸ್ ಮೋರ್ ಟೈಮ್ ಟು ಡ್ರೈ ದೆನ್ ಅದರ್ ಮಾರ್ಕಿಂಗ್ ಮೀಡಿಯಾ. ಈ ಪರ್ಷಿಯನ್ ಬ್ಲೂ ಅಲ್ಲಿ ನೀವು ಮಾರ್ಕಿಂಗ್ ಮೀಡಿಯಾ ಅಪ್ಲಿಕೇಶನ್ ಮಾಡಿದರೆ, ಕೋಟಿಂಗನ್ನು ಮಾಡಿದರೆ, ಅಲ್ಲಿ ನೀವು ಮಾರ್ಕ್ ಮಾಡತಕ್ಕಂಥ ಸ್ಕ್ರೈಬ್ಡ್ ಲೈನ್ ಇದೆ, ತುಂಬ ಕ್ಲಿಯರ್ ಆಗಿರುತ್ತೆ. ಬಟ್ ಒಂದು ಡಿಸಡ್ವಾಂಟೇಜಸ್ ಏನಂದರೆ, ಇದು ಡ್ರೈ ಆಗಲಿಕ್ಕೆ ಏನು ಈ ಪರ್ಷಿಯನ್ ಬ್ಲೂ ತುಂಬ ಲೇಟ್ ಆಗುತ್ತೆ. ಡ್ರೈ ಟೇಕ್ಸ್ ಮೋರ್ ಟೈಮ್ ಫಾರ್ ಡ್ರೈವಿಂಗ್, ಆರಲಿಕ್ಕೆ. ಇನ್ನು ಮೂರನೇದು ಬಂದು ಕಾಪರ್ ಸಲ್ಫೇಟ್ ಅಂತ ನಾವು ಕರಿತೀವಿ. ಮಕ್ಕಳೇ ನೋಡಿ, ಇದು ಹರಳು ಉಪ್ಪು ಥರ ಇರುತ್ತೆ, ಕಲ್ಲು ಥರ ಇರುತ್ತೆ. ಸೊ ದಿಸ್ ಈಸ್ ಕಾಪರ್ ಸಲ್ಫೇಟ್, ಬ್ಲೂಯಿಶ್ ಕಲರ್ ಇರುತ್ತೆ ಇದು. ಸೊ ದ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ ಕಾಪರ್ ಸಲ್ಫೇಟ್ ಇನ್ ವಾಟರ್ ಆ್ಯಂಡ್ ಫ್ಯೂ ಡ್ರಾಪ್ಸ್ ಆಫ್ ನೈಟ್ರಿಕ್ ಆ್ಯಸಿಡ್. ನೋಡಿ, ಈ ಕಾಪರ್ ಸಲ್ಫೇಟನ್ನು ಯಾವ ರೀತಿ ನಾವು ಮಾರ್ಕಿಂಗ್ ಮೀಡಿಯಾಗೆ ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ ಅಂದರೆ, ಇದನ್ನು ವಾಟರ್ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ 1-2 ಡ್ರಾಪ್ಸನ್ನು, ಫ್ಯೂ ಡ್ರಾಪ್ಸ್ ನೈಟ್ರಿಕ್ ಆ್ಯಸಿಡನ್ನು ಹಾಕಿ ಅದನ್ನು ಸ್ಟೈರ್ ಅಂದರೆ ಕಲಕುವ ಮೂಲಕ, ಅದನ್ನು ಈ ಕ್ರಿಸ್ಟಲ್ಸ್ನೆಲ್ಲ ಕರಗಿಸುವ ಮೂಲಕ ನಾವು ಈ ಒಂದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಸನ್ನು ಪ್ರಿಪೇರ್ ಮಾಡಿಕೊಂಡು ಮೆಟಲ್ ಸರ್ಫೇಸ್ ಮೇಲೆ ಮಾರ್ಕಿಂಗ್ ಮೀಡಿಯಾವಾಗಿ ನಾವು ಅಪ್ಲೈ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಆನ್ ಫೈಲ್ಡ್ ಆರ್ ಮೆಷಿನ್ ಫಿನಿಶ್ಡ್ ಸರ್ಫೇಸ್. ಫೈಲ್ ಆಗಿರ್ತಕ್ಕಂಥ, ಮೆಷಿನ್ ಆಗಿರ್ತಕ್ಕಂಥ ಫಿನಿಶ್ಡ್ ಸರ್ಫೇಸ್ನಲ್ಲಿ ನಾವು ಮಾರ್ಕಿಂಗನ್ನು ಮಾಡಲಿಕ್ಕೆ ಕಾಪರ್ ಸಲ್ಫೇಟನ್ನು ಬಳಸ್ತೀವಿ. ಸೊ ದೀಸ್ ಕಾಪರ್ ಸಲ್ಫೇಟ್ ಸ್ಟಿಕ್ಸ್ ಟು ದ ಫಿನಿಶ್ಡ್ ಸರ್ಫೇಸ್ ವೆಲ್. ಇದು ತುಂಬ ಚೆನ್ನಾಗಿ ತಾಮ್ರದ ಕಲರ್ ಕಾಣ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿ ಮೆಟಲ್ ಸರ್ಫೇಸ್ ಮೇಲೆ ಇದೇನಾಗುತ್ತೆ, ಸ್ಟಿಕ್ ಆಗುತ್ತೆ. ನೋಡಿ, ಈ ಕಾಪರ್ ಸಲ್ಫೇಟ್ ಬ್ಯಾಕ್ ನೋಡಿದೆಯಲ್ಲ, ಈ ಕಲರ್ ಇರುತ್ತೆ ನಿಮ್ಮ ಕಬ್ಬಿಣ MS ಮೆಟಲ್. ಸೊ ಇಟ್ ನೀಡ್ಸ್ ಟು ಬಿ ಹ್ಯಾಂಡಲ್ ಕೇರ್ಫುಲಿ. ಆದರೆ ಈ ಕಾಪರ್ ಸಲ್ಫೇಟ್ ಪಾಯ್ಸನಸ್ ಆಗಿರೋದ್ರಿಂದ ಕೇರ್ಫುಲ್ ಆಗಿ ಇದನ್ನು ಏನು ಮಾಡಬೇಕು, ನಾವು ಹ್ಯಾಂಡಲ್ ಮಾಡಬೇಕು. ಇಟ್ ಶುಡ್ ಬಿ ಡ್ರೈಡ್ ವೆಲ್ ಬಿಫೋರ್ ಮಾರ್ಕಿಂಗ್, ಆ್ಯಸ್ ಅದರ್ವೈಸ್ ದ ಸೊಲ್ಯೂಷನ್ ಮೇ ಸ್ಟಿಕ್ ಆನ್ ದ ಇನ್ಸ್ಟ್ರೂಮೆಂಟ್ ಯು ಶುಡ್ ಫಾರ್ಮ್. ನೋಡಿ, ಈ ಕಾಪರ್ ಸಲ್ಫೇಟನ್ನು ಬಳಸುವಂಥ ಸಂದರ್ಭದಲ್ಲಿ ಇದು ಕೆಮಿಕಲ್ ಇರೋದ್ರಿಂದ ಸೊ ತರೋಲಿ ಏನು ಮಾಡಬೇಕು, ಇದನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು. ಡ್ರೈ ಆಗದಾಗೆ ಹಾಗೆ ನಾವು ತೆಗೆದುಕೊಂಡು ಮಾರ್ಕಿಂಗ್ ಏನಾದರೂ ಮಾಡೋದಂಥ ಸಂದರ್ಭದಲ್ಲಿ ಈ ಒಂದು ಕಾಪರ್ ಸಲ್ಫೇಟು ನಾವು ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಲೈಕ್ ವರ್ನಿಯರ್ ಹೈಟ್ ಗೇಜ್ ಅಲ್ವಾ, ವರ್ನಿಯರ್ ಹೈಟ್ ಗೇಜ್ ಕ್ರಿಶ್ಚಿಯನ್ ಇನ್ಸ್ಟ್ರೂಮೆಂಟ್ ಅಲ್ವಾ, ಅಂಥ ಇನ್ಸ್ಟ್ರೂಮೆಂಟ್ಗೆ ಅದು ಟಚ್ ಆದಾಗ, ಅಲ್ಲಿ ಅದು ಮೆತ್ಕೊಂಡಾಗ ಏನಾಗುತ್ತೆ, ಸೊ ಆ ಇನ್ಸ್ಟ್ರೂಮೆಂಟು ಹಾಳಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಡ್ರೈ ಆಗಲಿಕ್ಕೆ ಇದನ್ನು ಬಿಡಬೇಕು. ಡ್ರೈ ಆದಮೇಲೆ ಮಾರ್ಕಿಂಗನ್ನು ನಾವು ಮಾಡಬೇಕು. ಇಟ್ ಈಸ್ ಎ ಪಾಯ್ಸನಸ್, ಹ್ಯಾಂಡಲ್ ವಿತ್ ಕೇರ್ಫುಲಿ. ಇನ್ನೊಂದು ಸೆಲ್ಯುಲೋಸ್ ಲಿಕ್ವಿಡ್ ಅಂತ ನಾವು ಕರಿತೀವಿ. ಇದು ಒಂದು ಮಾರ್ಕಿಂಗ್ ಮೀಡಿಯಾ. ಇದನ್ನು ಕೂಡ ನಾವು ಮಾರ್ಕಿಂಗ್ ಮಾಡೋದಕ್ಕಿಂತ ಮೊದಲು ಮೆಟಲ್ ಸರ್ಫೇಸ್ ಮೇಲೆ ಕೋಟಿಂಗ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ದಿಸ್ ಈಸ್ ಕಮರ್ಷಿಯಲಿ ಅವೈಲಬಲ್ ಮಾರ್ಕಿಂಗ್ ಮೀಡಿಯಾ. ಇಟ್ ಈಸ್ ಮೇಡ್ ಇನ್ ಡಿಫ್ರೆಂಟ್ ಕಲರ್ಸ್ ಆ್ಯಂಡ್ ಡ್ರೈಸ್ ವೆರಿ ಕ್ವಿಕ್.
ಇದು ಬೇರೆ ಬೇರೆ ಕಲರ್ಸ್ನಲ್ಲಿ ಸಿಗುತ್ತೆ, ಮತ್ತು ಕ್ವಿಕ್ಕಾಗಿ ಏನಾಗುತ್ತೆ ಡ್ರೈ ಆಗುತ್ತೆ, ಮತ್ತು ಇದು ಕಮರ್ಷಿಯಲಿ ಸಿಗ್ತಕ್ಕಂಥದ್ದು. ಸ್ವಲ್ಪ ಖರ್ಚು ವೆಚ್ಚ ಕೂಡ ಇದು ಜಾಸ್ತಿ. ಯಾವುದು ಸೆಲ್ಯುಲಾಸ್. ಸೊ the selection of marking media for a particular jar depends upon the surface finish and the accuracy of the work. ಯಾವುದೇ ಮಾರ್ಕಿಂಗ್ ಮೀಡಿಯಾವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ವೈಟ್ ಹೌಸ್ ಇರ್ಬೋದು, ಪರ್ಷಿಯನ್ ಬ್ಲೂ ಇರ್ಬೋದು, ಸೆಲ್ಯುಲಾಸ್ ಲಿಕ್ಕರ್ ಇರ್ಬೋದು, ಕಾಪರ್ ಸಲ್ಫೇಟ್ ಇರ್ಬೋದು. ಸೊ ದಟ್ ಡಿಪೆಂಡ್ಸ್ ಆನ್ ಜಾಬ್ ಅಂಡ್ ಸರ್ಫೇಸ್ ಫಿನಿಶ್ ಅಂಡ್ ಆಕ್ಯುರೇಸಿ. ಜಾಬ್ದು ಸರ್ಫೇಸ್ ಫಿನಿಶ್ ಎಷ್ಟಿರಬೇಕು ಮತ್ತು ಜಾಬ್ ಆಕ್ಯುರೇಸಿ ಎಷ್ಟಿದೆ, ಅದರ ಆಧಾರದ ಮೇಲೆ ನಾವು ಮಾರ್ಕಿಂಗ್ ಮೀಡಿಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಯ್ತಲ್ಲ ಮಕ್ಕಳೇ, ಇಷ್ಟು ಮಾರ್ಕಿಂಗ್ ಮೀಡಿಯಾ ಅಂದರೆ ಏನು, ಯಾವ್ಯಾವ ಮಾರ್ಕಿಂಗ್ ಮೀಡಿಯಾ ಇದೆ, ಯಾವ್ಯಾವ ಮಾರ್ಕಿಂಗ್ ಮೀಡಿಯಾ ಎಲ್ಲಿ ನಾವು ಬಳಸ್ತೀವಿ. ನಾವು ಲೇಟೆಸ್ಟ್ ಒಂದು ಸಮ್ ಕ್ವಶನ್ ಆ್ಯಂಡ್ ಆನ್ಸರ್. ಇಲ್ಲಿ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಒಂದು ಭಾಗದಲ್ಲಿ ಮಕ್ಕಳೇ ನಿಮಗೆ ಕ್ವಾಲಿಟೀಸ್ ಆ್ಯಂಡ್ ಯೂಸಸ್ ಆಫ್ ಮಾರ್ಕಿಂಗ್ ಮೀಡಿಯಾ ಕೊಟ್ಟಿದ್ದಾರೆ. ಇನ್ನೊಂದು ಭಾಗದಲ್ಲಿ ಇರ್ತಕ್ಕಂಥ 4 ಮಾರ್ಕಿಂಗ್ ಮೀಡಿಯಾವನ್ನು ಕೊಟ್ಟಿದ್ದಾರೆ. ಈಗ ಪ್ರತಿಯೊಂದಕ್ಕೂ ನಾವು ಈ ಮಾರ್ಕಿಂಗ್ ಮೀಡಿಯಾವನ್ನು ಅದರ ಬಳಕೆಗೆ ಅನುಸಾರವಾಗಿ ಹೊಂದಾಣಿಕೆಯನ್ನು ಮಾಡ್ತಾ ಹೋಗಬೇಕು. ಮೊದಲನೇದು ಸ್ಟಿಕ್ ವೆಲ್ ಟು ದ ಫಿನಿಶ್ಡ್ ಸರ್ಫೇಸ್. ಫಿನಿಶ್ ಆಗಿರ್ತಕ್ಕಂಥ ಸರ್ಫೇಸ್ಗೆ ತುಂಬ ಚೆನ್ನಾಗಿ, ತುಂಬ ನೀಟಾಗಿ ಅಂಟುಕೊಳ್ತಕ್ಕಂಥ ಮಾರ್ಕಿಂಗ್ ಮೀಡಿಯಾ ಯಾವುದು? ಸೊ ಇಲ್ಲಿ ABCD ಇದೆ. ಸೊ ವಿಚ್ ಈಸ್ ಕರೆಕ್ಟ್? ದ ಕರೆಕ್ಟ್ ಒನ್ ಈಸ್ ಕಾಪರ್ ಸಲ್ಫೇಟ್. ತುಂಬ ಕಾಪರ್ ಸಲ್ಫೇಟು ತುಂಬ ಚೆನ್ನಾಗಿ ಫಿನಿಶ್ಡ್ ಸರ್ಫೇಸ್ಗೆ ಏನಾಗುತ್ತೆ ಅಂಟಿಕೊಳ್ಳುತ್ತೆ. ಟೇಕ್ಸ್ ಮೋರ್ ಟೈಮ್ ಫಾರ್ ಡ್ರೈ ಆಗಲಿಕ್ಕೆ ಈ ಒಂದು ಮಾರ್ಕಿಂಗ್ ಮೀಡಿಯಾ ತುಂಬ ಸಮಯವನ್ನು ತೆಗೆದುಕೊಳ್ತದೆ. ದಟ್ ಈಸ್ ಪರ್ಷಿಯನ್ ಬ್ಲೂ. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಡ್ರೈಸ್ ವೆರಿ ಕ್ವಿಕ್ಲಿ. ತುಂಬ ಫಾಸ್ಟಾಗಿ ಡ್ರೈ ಆಗ್ತಕ್ಕಂಥದ್ದು ಸೆಲ್ಯುಲಾಸ್ ಲಿಕ್ಕರ್. ಬೇರೆ ಬೇರೆ ಕಲರಲ್ಲಿ ಕೂಡ ಸಿಗುತ್ತೆ ಅದು. ಸೊ 4ನೇದು ಅಪ್ಲೈ ಟು ರಫ್ ಫೋರ್ಜಿಂಗ್ ಆ್ಯಂಡ್ ಕ್ಯಾಸ್ಟಿಂಗ್. ಜನರಲ್ ಆಗಿ ನಾವು ಬಳಸ್ತಕ್ಕಂಥದ್ದು ರಫ್ ಫೋರ್ಜಿಂಗ್ ಮತ್ತು ಕ್ಯಾಸ್ಟಿಂಗ್ನಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಮಾರ್ಕಿಂಗ್ ಮೀಡಿಯಾ ಯಾವುದು ಅಂದರೆ ದಟ್ ಈಸ್ ವೈಟ್ ವಾಶ್. ಬಿ ಇಸ್ ಕರೆಕ್ಟ್ ಆನ್ಸರ್. 4ಕ್ಕೆ ಬಿ. ಪ್ರೊವೈಡ್ಸ್ ವೆರಿ ಕ್ಲಿಯರ್ ಲೈನ್. ತುಂಬ ಕ್ಲಿಯರ್ ಲೈನ್ಸ್ ಬರ್ತಕ್ಕಂಥದ್ದು ಯಾವ ಮಾರ್ಕಿಂಗ್ ಮೀಡಿಯಾ ಅಪ್ಲಿಕೇಶನ್ಸನ್ನು ಮಾಡಿದಾಗ? ದಟ್ ಈಸ್ ಪರ್ಷಿಯನ್ ಬ್ಲೂ. ಸಿ 5ಕ್ಕೆ ಸಿ ಇಸ್ ಕರೆಕ್ಟ್ ಆನ್ಸರ್. Now some multiple choice questions. Choose the correct answer. Which marking media used on the surface of the workpiece to show the marked lines clear and visible? ತಾನೇ ನೋಡಿದ್ದೀವಿ. ವೈಟ್ ವಾಶ್, ಪರ್ಷಿಯನ್ ಬ್ಲೂ, ಕಾಪರ್ ಸಲ್ಫೇಟ್, ಸೆಲ್ಯುಲಾಸ್ ಲಿಕ್ಕರ್. ವಿಚ್ ಈಸ್ ಕರೆಕ್ಟ್? ದಟ್ ಈಸ್ ಬಿ, ಪರ್ಷಿಯನ್ ಬ್ಲೂ. ಕ್ಲಿಯರ್ ಲೈನ್ಸ್, ವಿಸಿಬಲ್ ಲೈನ್ಸ್ ಕಾಣಿಸುತ್ತೆ. So which marking media is applied on rough forging and casting with oxidized surface? ಮ್ಯಾಚ್ ದಿ ಫಾಲೋಯಿಂಗ್ ನಲ್ಲಿ ಇವೆಲ್ಲವನ್ನು ನೋಡಿದ್ದೀವಿ. ಇದು MCQ ಕ್ವಶನ್ಸ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ A is white wash, B is copper sulfate, Persian blue, cellulose ಲಿಕ್ಕರ್. ಕರೆಕ್ಟ್ ಒನ್. ರಫ್ ಕ್ಯಾಸ್ಟಿಂಗು ಮತ್ತು ಫೋರ್ಜಿಂಗ್ನಲ್ಲಿ ಬಳಸ್ತಕ್ಕಂಥದ್ದು ವೈಟ್ ವಾಶ್. ಯಾವುದನ್ನು ಬಳಸ್ತಾರೆ ಮಕ್ಕಳೇ? ವೈಟ್ ವಾಶನ್ನು ಬಳಸ್ತಾರೆ. So white wash is A. A is the correct answer. So then, which marking media takes more times for drying than other marking media? ಯಾವುದು ತುಂಬ ಸಮಯವನ್ನು ತೆಗೆದುಕೊಳ್ತದೆ ಡ್ರೈ ಆಗಲಿಕ್ಕೆ? ವೈಟ್ ವಾಶ್, ಕಾಪರ್ ಸಲ್ಫೇಟ್, ಪರ್ಷಿಯನ್ ಬ್ಲೂ, ಸೆಲ್ಯುಲಾಸ್. ತುಂಬ ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದು ಪರ್ಷಿಯನ್ ಬ್ಲೂ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಮಾರ್ಕಿಂಗ್ ಮೀಡಿಯಾ ನೀಡ್ಸ್ ಟು ಬಿ ಹ್ಯಾಂಡಲ್ ಕೇರ್ಫುಲಿ as it is poisonous? ಸೊ ಈ ಕೆಳಕಂಡ ಮಾರ್ಕಿಂಗ್ ಮೀಡಿಯಾ ಯಾವುದೋ ಒಂದು ಪಾಯ್ಸನಸ್ ಆಗಿದೆ, ಅದರಿಂದ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಯಾವುದನ್ನ ಹೇಳಿದೆ ನಾನು? ಬ್ಲೂ ಕಲರ್ ಇರ್ತಕ್ಕಂಥ ಹರಳು. ದಟ್ ಮೀನ್ಸ್ ಕಾಪರ್ ಸಲ್ಫೇಟ್. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಕಾಪರ್ ಸಲ್ಫೇಟ್. ವಿಚ್ ಮಾರ್ಕಿಂಗ್ ಮೀಡಿಯಾ ಇಸ್ ಕಮರ್ಷಿಯಲಿ ಅವೈಲಬಲ್? ಕಮರ್ಷಿಯಲಿ ಸಿಗ್ತಕ್ಕಂಥದ್ದು ವೈಟ್ ವಾಶ್, ಪರ್ಷಿಯನ್ ಬ್ಲೂ, ಕಾಪರ್ ಸಲ್ಫೇಟ್, ಸೆಲ್ಯುಲಾಸ್ ಲಿಕ್ಕರ್. ವಿಚ್ ಈಸ್ ಕರೆಕ್ಟ್? Cellulose liquor is commercially available. B is the correct answer. Which marking media is made in different colors and dries very quickly? ತುಂಬ ಫಾಸ್ಟ್ ಆಗಿ ಡ್ರೈ ಆಗ್ತಕ್ಕಂಥದ್ದು ಮತ್ತು ತುಂಬ ಬೇರೆ ಬೇರೆ ಕಲರ್ಸ್ನಲ್ಲಿ ಸಿಗ್ತಕ್ಕಂಥ ಮಾರ್ಕಿಂಗ್ ಮೀಡಿಯಾ ದಟ್ ಈಸ್ ಓನ್ಲಿ ಸೆಲ್ಯುಲಾಸ್ ಲಿಕ್ಕರ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಈ ರೀತಿ
ಪ್ರಶ್ನೆಗಳು ನಿಮಗೆ ಬರ್ತವೆ ಮಕ್ಕಳೇ. ಅನದರ್ ಒನ್, ವಿಚ್ ಮಾರ್ಕಿಂಗ್ ಮೀಡಿಯಾ ಇಸ್ ಯೂಸ್ಡ್ ಆನ್ ಫೈಲ್ಡ್ ಆರ್ ಮೆಷಿನ್ ಸರ್ಫೇಸ್. ಫೈಲ್ಡ್ ಆಗಿರ್ತಕ್ಕಂಥದ್ದು ಮತ್ತು ಮೆಷಿನ್ಡ್ ಆಗಿರ್ತಕ್ಕಂಥ ಸರ್ಫೇಸ್ನಲ್ಲಿ ಯಾವುದನ್ನು ಬಳಸ್ತೀವಿ? ವೈಟ್ ವಾಶ್, ಪರ್ಸಿಯನ್ ಬ್ಲೂ, ಕಾಪರ್ ಸರ್ಫೇಸ್, ಸೆಲ್ಯುಲಾಸ್ ಲಿಕ್ಕರ್. ವಿಚ್ ಇಸ್ ಕರೆಕ್ಟ್? ಸೊ ದಟ್ ಈಸ್ ವೈಟ್ ವಾಶ್. ವೈಟ್ ವಾಶನ್ನು ಕಾಮನ್ ಆಗಿ ನಾವು ಬಳಸ್ತಕ್ಕಂಥದ್ದು. ವಿಚ್ ಮಾರ್ಕಿಂಗ್ ಮೀಡಿಯಾ ಇಸ್ ಪ್ರಿಪೇರ್ಡ್ ಬೈ ಮಿಕ್ಸಿಂಗ್ ವಿತ್ ವಾಟರ್ ಓನ್ಲಿ. ವಾಟರನ್ನು ಮಾತ್ರ ಮಿಕ್ಸ್ ಮಾಡಿಕೊಂಡು ನಾವು ಮಾರ್ಕಿಂಗ್ ಮೀಡಿಯಾವನ್ನು ಮಾಡ್ತಕ್ಕಂಥದ್ದು ಯಾವುದು ಅಂದರೆ ವೈಟ್ ವಾಶ್, ಪರ್ಸಿಯನ್ ಬ್ಲೂ, ಕಾಪರ್ ಸಲ್ಫೇಟ್ ಆ್ಯಂಡ್ ಸೆಲ್ಯುಲಾಸ್ ಲಿಕ್ಕರ್. ಸೊ ದಟ್ ಈಸ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಕಾಪರ್ ಸಲ್ಫೇಟ್. ಕೆಲವು ಸಂದರ್ಭದಲ್ಲಿ ನಾವು ಅದಕ್ಕೆ ನೈಟ್ರಿಕ್ ಆ್ಯಸಿಡ್ ಒಂದು 2-3 ಡ್ರಾಪ್ಸನ್ನು ನಾವು ಹಾಕ್ತೀವಿ. ಬಟ್ ಇಸ್ ಕರೆಕ್ಟ್ ಒನ್ ಈಸ್ ಕಾಪರ್ ಸಲ್ಫೇಟ್. ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ವರ್ಷ ಫಿಟ್ಟರ್ ಡಿಗ್ರಿ ಬುಕ್ನಲ್ಲಿ ಇದರ ಲೆಸನ್ಸ್ ಇದೆ, ಅಲ್ಲಿ ನೀವು ನೋಡ್ಕೊಳ್ಳಿ. ಏನೇ ಸಂದೇಶಗಳಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ MCQ ಕ್ವಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲವನ್ನು ನಿಮಗೆ ಸಾಲ್ವ್ ಮಾಡಿಸಿದ್ದೀನಿ. ಅವುಗಳು ನಿಮಗೆ ಅಸೈನ್ಮೆಂಟ್ ಬುಕ್ನಲ್ಲಿ ಸಿಗುತ್ತೆ. ಫಿಟ್ಟರ್ ನಿಮಿ ಫಸ್ಟ್ ಇಯರ್ ಅಸೈನ್ಮೆಂಟ್ ಬುಕ್ಕಲ್ಲಿ ಮತ್ತು ಬರಸ್ಕಿಲ್.comನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಫ್ಟ್ ಮೆಟೀರಿಯಲ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮಾಕ್ ಟೆಸ್ಟ್ ಕೂಡ ತಗೋಬೋದು. CBT ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಕೂಡ ತಗೋಬೋದು. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ದ ಸ್ಕಿಲ್. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.